ನಮಸ್ಕಾರಗಳು. GPSTR 2022ಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ ಪೇಪರಲ್ಲಿ ಇವತ್ತಿನ ಕ್ಲಾಸಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಅನ್ನುವಂಥ ಕ್ವಶನ್ಗಳನ್ನು ಕುರಿತು ಡಿಸ್ಕಷನ್ ಮಾಡೋಣ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಕಂಪ್ಯೂಟರ್ ಸಾಕ್ಷರತೆಯ ಕ್ವಶನ್ಗಳನ್ನು ನೋಡೋಣ. ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ ಯಾವುದು ಅಂತ. ಆಪ್ಷನ್ 1 2ನೇ, ಆಪ್ಷನ್ 2 3ನೇ, ಆಪ್ಷನ್ 3 4ನೇ, ಆಪ್ಷನ್ 4 5ನೇ. ರೋಬೋಟಿಕ್ ತಂತ್ರಜ್ಞಾನವು ಐದನೇ ಪೀಳಿಗೆ ಕಂಪ್ಯೂಟರನ್ನು ಒಳಗೊಂಡಿದೆ. ಆಪ್ಷನ್ 4 5ನೇ ಇದು ಸರಿಯಾದಂತಹ ಉತ್ತರ ಆಗಿದೆ ನೋಡಿ. ಈಗ ನೆಕ್ಸ್ಟ್ ಕ್ವಶನ್. ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರದ ಭಾಷೆಯಿಂದ ರಚಿತವಾಗಿದೆ. ಆಪ್ಷನ್ 1 ಲಿನೆಕ್ಸ್, ಆಪ್ಷನ್ 2 ಸಿ, ಆಪ್ಷನ್ 3 C+, ಆಪ್ಷನ್ 4 ಫಾರ್ಟರ್ನ್. ಇದಕ್ಕೆ ಸರಿಯಾದಂಥ ಉತ್ತರ C++. ಇದು ಸರಿ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್. ಪರಂ ಶಕ್ತಿ, ಪರಂ ಶಿವಾಯ್ ಮತ್ತು ಪರಂ ಬ್ರಹ್ಮ ಇವುಗಳು ಡ್ಯಾಶ್. ಆಪ್ಷನ್ 1 ಭಾರತೀಯ ರಾಕೆಟ್ ಉಡಾವಣೆಯ ಗಣಕೀಕೃತ ತಂತ್ರಾಂಶಗಳು, ಆಪ್ಷನ್ 2 ಭಾರತೀಯ ಸೂಪರ್ ಕಂಪ್ಯೂಟರ್ಗಳು, ಆಪ್ಷನ್ 3 ಭಾರತೀಯ ಪುರಾಣ ಕಥೆಗಳ ದತ್ತಾಂಶ ಸಂಗ್ರಹಗಳು, ಆಪ್ಷನ್ 4 ಭಾರತೀಯ ಮಾರುಕಟ್ಟೆ ವ್ಯವಹಾರಗಳ ತಂತ್ರಾಂಶಗಳು. ಪರಂ ಶಕ್ತಿ ಮತ್ತು ಪರಂ ಶಿವಾಯ್, ಪರಂ ಬ್ರಹ್ಮ ಇವೆಲ್ಲ ಕಂಪ್ಯೂಟರ್ಗಳು, ಸೂಪರ್ ಕಂಪ್ಯೂಟರ್ಗಳು. ಇದು ಇಲ್ಲಿದೆ ನೋಡಿ. ಆಪ್ಷನ್ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. EDIನ ವಿಸ್ತೃತ ರೂಪ ಯಾವುದು? EDIನ ವಿಸ್ತರಿಸಿದ ರೂಪ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಇದು ಸರಿಯಾದಂಥ ಉತ್ತರ ನೋಡಿ. ನೆಕ್ಸ್ಟ್ ಕ್ವಶನ್. ಒಂದು ಗೂಗಲ್ ಡ್ರೈವ್ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಎಷ್ಟು ಅಂತ. ಒಂದು ಗೂಗಲ್ ಡ್ರೈವ್ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಅಂದರೆ ಸ್ಟೋರೇಜ್. ಆಪ್ಷನ್ 1 10 MB, ಆಪ್ಷನ್ 2 10 GB, ಆಪ್ಷನ್ 3 15 MB, ಆಪ್ಷನ್ 4 15 GB. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 15 GB. 15 GB ಸರಿಯಾದಂಥ ಉತ್ತರ ನೋಡಿ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ನಿಬ್ಬಲ್ ಎಂದರೆ ಆಪ್ಷನ್ 1 4 ಬೀಟ್ಗಳು, ಆಪ್ಷನ್ 2 8 ಬೀಟ್ಗಳು, ಆಪ್ಷನ್ 3 1 ಬೀಟ್, ಆಪ್ಷನ್ 4 1 ಬೈಟ್. ಒಂದು ನಿಬ್ಬಲ್ ಅಂದರೆ 4 ಬೀಟ್ಗಳು. ಆಪ್ಷನ್ 1 ಸರಿಯಾದಂಥ ಉತ್ತರ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಯಾವುದು ಅಂತ. ಆಪ್ಷನ್ 1 ಜಾಯ್ಸ್ಟಿಕ್, ಆಪ್ಷನ್ 2 ಸ್ಕ್ಯಾನರ್, ಆಪ್ಷನ್ 3 ಸ್ಪೀಕರ್, ಆಪ್ಷನ್ 4 ಪ್ರಿಂಟರ್. ಜಾಯ್ಸ್ಟಿಕ್ನ ನಾವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬರೀಲಿಕ್ಕೆ ಬಳಸ್ತೀವಿ. ಸ್ಕ್ಯಾನರ್ ಅಂದರೆ ಸ್ಕ್ಯಾನ್ ಮಾಡೋದು, ಸ್ಪೀಕರ್ ಅಂದರೆ ವಾಯ್ಸು, ಮತ್ತು ಪ್ರಿಂಟರ್ ಅಂದರೆ ಪ್ರಿಂಟ್ ತೆಗೆಯೋದು. ಇದಕ್ಕೆ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವಂಥ ಸಾಧನ ಯಾವುದು ಅಂದರೆ ಸ್ಕ್ಯಾನರೇ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು. ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕ್ವಶನ್ನ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನೋಡೋಣ. ಲಿನುಕ್ಸ್, ಆಪ್ಷನ್ 2 ಒಪೆರಾ, ಆಪ್ಷನ್ 3 ಮೊಜಿಲಾ, ಆಪ್ಷನ್ 4 ಕ್ರೋಮ್. ಇದರಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂದ್ರೆ ಲಿನಿಕ್ಸ್. ಇದು ಸರ್ಚ್ ಇಂಜಿನ್ ಅಲ್ಲ. ಇದು ಬಿಟ್ಟು ಇನ್ನಿಲ್ಲವೂ ಕೂಡ ಏನು, ಇವು 3 ನಾವು ಗೂಗಲ್ ಥರ ಸರ್ಚ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕಭಾಷೆಯಲ್ಲಿ ಈ ಕೆಳಗಿನ ಒಂದರಂತೆ ಟೈಪಿಸಬಹುದು. ಸಾರ್ವಜನಿಕ ಅನ್ನುವ ಪದ ನುಡಿ ಕನ್ನಡದಲ್ಲಿ ಯಾವ ರೀತಿ ಟೈಪ್ ಮಾಡ್ತಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ನೋಡಿ. ಇದು ಸರಿ. ನೆಕ್ಸ್ಟ್ ಕ್ವಶನ್. ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀಲಿ ಸಂಯೋಜನೆ ಯಾವುದು ಅಂತ. ಇದು Ctrl+N. ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಶಾರ್ಟ್ಕಟ್ ಕೀ ಅಂದರೆ Ctrl+N. ಇಷ್ಟೇನು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತಹ ಕ್ವಶನ್ಗಳಾಗಿದ್ದಾವೆ. ಇವೆಲ್ಲ ಏನು GPSTR 2022ರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳೇ ಆಗಿದ್ದಾವೆ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.